ಅಮೆರಿಕ ಅಧ್ಯಕ್ಷರಾಗಿ ಅಧಿಕಾರಕ್ಕೇರಿದಾಗನಿಂದ ಡೊನಾಲ್ಡ್ ಟ್ರಂಪ್ ಫುಲ್ ಆಕ್ಷನ್ ಮೂಡ್ನಲ್ಲೇ ಇದ್ದಾರೆ. ಬೈಡನ್ ಆದೇಶಗಳಿಗೆ ಬ್ರೇಕ್ ಹಾಕಿದ್ದಲ್ಲದೆ ಇದೀಗ ಬೈಡನ್ ಆಪ್ತ ದೇಶಗಳಿಗೆ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಟ್ರಂಪ್. ಹಾಗಾದರೆ ಈಗ ಟೆನ್ಷನ್ ಯಾರಿಗೆ? ನೋಡೋಣ ಬನ್ನಿ. ಟ್ರಂಪ್ ಆಟ ಶುರು, ಬಾಂಗ್ಲಾದೇಶಕ್ಕೆ ಟೆನ್ಷನ್. ಅಮೆರಿಕ ಅಧ್ಯಕ್ಷರಾಗಿ ಟ್ರಂಪ್ ಎರಡನೇ ಬಾರಿಗೆ ಗದ್ದುಗೆ ಏರ್ತಾ ಇದ್ದಂತೆ ಫುಲ್ ರೆಬಲ್ ಆಗಿದ್ದಾರೆ. ಇತ್ತ ಟ್ರಂಪ್ ಅಧಿಕಾರಕ್ಕೆ ಬಂದಿದ್ದಕ್ಕೆ ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶಿಗರಿಗೆ ಉರಿಯಾಗಿದೆ. ಯಾಕಂದ್ರೆ ಬಾಂಗ್ಲಾದೇಶ ಹಾಗೂ ಅಮೆರಿಕ ನಡುವಿನ ಸಂಬಂಧ ಅಷ್ಟಕ್ಕಷ್ಟೇ. ಬಾಂಗ್ಲಾದಿಂದ ಆಗಬೇಕಾಗಿರೋದು ಏನೂ ಇಲ್ಲ ಅಂತ ಟ್ರಂಪ್ ಫುಲ್ ಆಕ್ಷನ್ಗಿಳಿದಿದ್ದಾರೆ. ಭಾರತದೊಂದಿಗೆ ಟ್ರಂಪ್ ಉತ್ತಮ ಸಂಬಂಧ ಹೊಂದಿದ್ದಾರೆ. ಮೋದಿ ಟ್ರಂಪ್ ಸ್ನೇಹ ಸಂಬಂಧ ಉತ್ತಮ ಆಗಿದ್ದು ಭಾರತದ ವಿರುದ್ಧ ಕಾಲು ಕೆರೆದು ದಾಳಿ ಮಾಡ್ತಾ ಇರೋ ನಮಕ್ ಹರಾಮ್ ಬಾಂಗ್ಲಾದೇಶಕ್ಕೆ ಬುದ್ಧಿ ಕಲಿಸೋದಕ್ಕೆ ಟ್ರಂಪ್ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಬೈಡನ್ ಆಪ್ತ ಯೂನುಸ್ಗೆ ಟ್ರಂಪ್ ಡಿಚ್ಚಿ. ಬೈಡನ್ ಹಾಗೂ ಶೇಖ್ ಹಸೀನಾ ಮಧ್ಯೆ ಸ್ನೇಹ ಸಂಬಂಧ ಅಷ್ಟಕ್ಕಷ್ಟೇ. ಬಾಂಗ್ಲಾದೇಶದ ಸೈಂಟ್ ಮಾರ್ಟಿನ್ ದ್ವೀಪದ ಮೇಲೆ ಕಣ್ಣಿಟ್ಟಿದ್ದ ಬೈಡನ್ ದ್ವೀಪ ನೀಡುವುದಕ್ಕೆ ಒಪ್ಪದೇ ಇದ್ದಾಗ ಶೇಖ್ ಹಸೀನಾ ಸರ್ಕಾರಕ್ಕೆ ಕುತ್ತು ಬಂದಿತ್ತು. ಬೈಡನ್ ಸ್ನೇಹಿತ ಯೂನುಸ್ಗೆ ಬಾಂಗ್ಲಾದೇಶದ ಸಾರಥ್ಯ ಸಿಕ್ಕಿತ್ತು. ಈಗ ಟ್ರಂಪ್ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಬಾಂಗ್ಲಾದೇಶದಲ್ಲಿ ಅಲ್ಲೋಲ ಕಲ್ಲೋಲ ಶುರುವಾಗಿದೆ. ಡೊನಾಲ್ಡ್ ಟ್ರಂಪ್ಗೆ ಯೂನುಸ್ನಿಂದ ಏನೂ ಬರಬೇಕಿಲ್ಲ. ಬಾಂಗ್ಲಾದೇಶದಿಂದ ಯಾವುದೇ ಲಾಭ ನಿರೀಕ್ಷಿಸಿದ ಟ್ರಂಪ್ ಈ ಹಿನ್ನೆಲೆ ಬಾಂಗ್ಲಾದ ಯಾವುದೇ ಸಂಬಂಧಕ್ಕೆ ನಿಷೇಧಿಸಿದ್ದಾರೆ. ಹಿಂದೂಗಳ ವಿರುದ್ಧ ದಾಳಿ ಮಾಡ್ತಾ ಇರೋದಕ್ಕೆ ಕಟ್ಟೆಚ್ಚರ ನೀಡಿದ್ದಾರೆ. ಗಡಿಯಲ್ಲಿ ಅಕ್ರಮವಾಗಿ ದಾಳಿ ನಡೆಸದಂತೆ ವಾರ್ನಿಂಗ್ ಕೂಡ ನೀಡಿದ್ದಾರೆ. ಇಲ್ಲವಾದಲ್ಲಿ ಬಾಂಗ್ಲಾದೇಶದ ಉತ್ಪನ್ನಗಳಿಗೆ ಹೆಚ್ಚು ಟ್ಯಾಕ್ಸ್ನ ಎಚ್ಚರಿಕೆ ನೀಡಿದ್ದಾರೆ. ಇತ್ತ ಮೋದಿ ಜೊತೆಗಿನ ಸ್ನೇಹ ಹಾಗೂ ಭಾರತದ ಜೊತೆಗಿನ ಟ್ರಂಪ್ ಸಂಬಂಧದ ಮೇಲೆ ಪಾಕ್ ಹಾಗೂ ಬಾಂಗ್ಲಾದೇಶ ಕೆಂಡ ಕಾರ್ತಾ ಇದೆ. ಹೀಗಾಗಿ ಪಾಕ್ ಹಾಗೂ ಬಾಂಗ್ಲಾದೇಶ ಹೊಸ ತಂತ್ರಕ್ಕೆ ಮುಂದಾಗಿದೆ. ಟ್ರಂಪ್ ವಾರ್ನಿಂಗ್ ನಡುವೆಯೂ ಹೊಸ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗಿದೆ ಎನ್ನಲಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಮೆರಿಕ ಅಧ್ಯಕ್ಷರಾಗಿ ಅಧಿಕಾರಕ್ಕೇರಿದಾಗನಿಂದ ಡೊನಾಲ್ಡ್ ಟ್ರಂಪ್ ಫುಲ್ ಆಕ್ಷನ್ ಮೂಡ್ನಲ್ಲೇ ಇದ್ದಾರೆ. ಬೈಡನ್ ಆದೇಶಗಳಿಗೆ ಬ್ರೇಕ್ ಹಾಕಿದ್ದಲ್ಲದೆ ಇದೀಗ ಬೈಡನ್ ಆಪ್ತ ದೇಶಗಳಿಗೆ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಟ್ರಂಪ್. ಹಾಗಾದರೆ ಈಗ ಟೆನ್ಷನ್ ಯಾರಿಗೆ? ನೋಡೋಣ ಬನ್ನಿ. ಟ್ರಂಪ್ ಆಟ ಶುರು, ಬಾಂಗ್ಲಾದೇಶಕ್ಕೆ ಟೆನ್ಷನ್. ಅಮೆರಿಕ ಅಧ್ಯಕ್ಷರಾಗಿ ಟ್ರಂಪ್ ಎರಡನೇ ಬಾರಿಗೆ ಗದ್ದುಗೆ ಏರ್ತಾ ಇದ್ದಂತೆ ಫುಲ್ ರೆಬಲ್ ಆಗಿದ್ದಾರೆ. ಇತ್ತ ಟ್ರಂಪ್ ಅಧಿಕಾರಕ್ಕೆ ಬಂದಿದ್ದಕ್ಕೆ ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶಿಗರಿಗೆ ಉರಿಯಾಗಿದೆ. ಯಾಕಂದ್ರೆ ಬಾಂಗ್ಲಾದೇಶ ಹಾಗೂ ಅಮೆರಿಕ ನಡುವಿನ ಸಂಬಂಧ ಅಷ್ಟಕ್ಕಷ್ಟೇ. ಬಾಂಗ್ಲಾದಿಂದ ಆಗಬೇಕಾಗಿರೋದು ಏನೂ ಇಲ್ಲ ಅಂತ ಟ್ರಂಪ್ ಫುಲ್ ಆಕ್ಷನ್ಗಿಳಿದಿದ್ದಾರೆ. ಭಾರತದೊಂದಿಗೆ ಟ್ರಂಪ್ ಉತ್ತಮ ಸಂಬಂಧ ಹೊಂದಿದ್ದಾರೆ. ಮೋದಿ ಟ್ರಂಪ್ ಸ್ನೇಹ ಸಂಬಂಧ ಉತ್ತಮ ಆಗಿದ್ದು ಭಾರತದ ವಿರುದ್ಧ ಕಾಲು ಕೆರೆದು ದಾಳಿ ಮಾಡ್ತಾ ಇರೋ ನಮಕ್ ಹರಾಮ್ ಬಾಂಗ್ಲಾದೇಶಕ್ಕೆ ಬುದ್ಧಿ ಕಲಿಸೋದಕ್ಕೆ ಟ್ರಂಪ್ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಬೈಡನ್ ಆಪ್ತ ಯೂನುಸ್ಗೆ ಟ್ರಂಪ್ ಡಿಚ್ಚಿ. ಬೈಡನ್ ಹಾಗೂ ಶೇಖ್ ಹಸೀನಾ ಮಧ್ಯೆ ಸ್ನೇಹ ಸಂಬಂಧ ಅಷ್ಟಕ್ಕಷ್ಟೇ. ಬಾಂಗ್ಲಾದೇಶದ ಸೈಂಟ್ ಮಾರ್ಟಿನ್ ದ್ವೀಪದ ಮೇಲೆ ಕಣ್ಣಿಟ್ಟಿದ್ದ ಬೈಡನ್ ದ್ವೀಪ ನೀಡುವುದಕ್ಕೆ ಒಪ್ಪದೇ ಇದ್ದಾಗ ಶೇಖ್ ಹಸೀನಾ ಸರ್ಕಾರಕ್ಕೆ ಕುತ್ತು ಬಂದಿತ್ತು. ಬೈಡನ್ ಸ್ನೇಹಿತ ಯೂನುಸ್ಗೆ ಬಾಂಗ್ಲಾದೇಶದ ಸಾರಥ್ಯ ಸಿಕ್ಕಿತ್ತು. ಈಗ ಟ್ರಂಪ್ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಬಾಂಗ್ಲಾದೇಶದಲ್ಲಿ ಅಲ್ಲೋಲ ಕಲ್ಲೋಲ ಶುರುವಾಗಿದೆ. ಡೊನಾಲ್ಡ್ ಟ್ರಂಪ್ಗೆ ಯೂನುಸ್ನಿಂದ ಏನೂ ಬರಬೇಕಿಲ್ಲ. ಬಾಂಗ್ಲಾದೇಶದಿಂದ ಯಾವುದೇ ಲಾಭ ನಿರೀಕ್ಷಿಸಿದ ಟ್ರಂಪ್ ಈ ಹಿನ್ನೆಲೆ ಬಾಂಗ್ಲಾದ ಯಾವುದೇ ಸಂಬಂಧಕ್ಕೆ ನಿಷೇಧಿಸಿದ್ದಾರೆ. ಹಿಂದೂಗಳ ವಿರುದ್ಧ ದಾಳಿ ಮಾಡ್ತಾ ಇರೋದಕ್ಕೆ ಕಟ್ಟೆಚ್ಚರ ನೀಡಿದ್ದಾರೆ. ಗಡಿಯಲ್ಲಿ ಅಕ್ರಮವಾಗಿ ದಾಳಿ ನಡೆಸದಂತೆ ವಾರ್ನಿಂಗ್ ಕೂಡ ನೀಡಿದ್ದಾರೆ. ಇಲ್ಲವಾದಲ್ಲಿ ಬಾಂಗ್ಲಾದೇಶದ ಉತ್ಪನ್ನಗಳಿಗೆ ಹೆಚ್ಚು ಟ್ಯಾಕ್ಸ್ನ ಎಚ್ಚರಿಕೆ ನೀಡಿದ್ದಾರೆ. ಇತ್ತ ಮೋದಿ ಜೊತೆಗಿನ ಸ್ನೇಹ ಹಾಗೂ ಭಾರತದ ಜೊತೆಗಿನ ಟ್ರಂಪ್ ಸಂಬಂಧದ ಮೇಲೆ ಪಾಕ್ ಹಾಗೂ ಬಾಂಗ್ಲಾದೇಶ ಕೆಂಡ ಕಾರ್ತಾ ಇದೆ. ಹೀಗಾಗಿ ಪಾಕ್ ಹಾಗೂ ಬಾಂಗ್ಲಾದೇಶ ಹೊಸ ತಂತ್ರಕ್ಕೆ ಮುಂದಾಗಿದೆ. ಟ್ರಂಪ್ ವಾರ್ನಿಂಗ್ ನಡುವೆಯೂ ಹೊಸ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗಿದೆ ಎನ್ನಲಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಮೆರಿಕ ಅಧ್ಯಕ್ಷರಾಗಿ ಅಧಿಕಾರಕ್ಕೇರಿದಾಗನಿಂದ ಡೊನಾಲ್ಡ್ ಟ್ರಂಪ್ ಫುಲ್ ಆಕ್ಷನ್ ಮೂಡ್ನಲ್ಲೇ ಇದ್ದಾರೆ. ಬೈಡನ್ ಆದೇಶಗಳಿಗೆ ಬ್ರೇಕ್ ಹಾಕಿದ್ದಲ್ಲದೆ ಇದೀಗ ಬೈಡನ್ ಆಪ್ತ ದೇಶಗಳಿಗೆ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಟ್ರಂಪ್. ಹಾಗಾದರೆ ಈಗ ಟೆನ್ಷನ್ ಯಾರಿಗೆ? ನೋಡೋಣ ಬನ್ನಿ. ಟ್ರಂಪ್ ಆಟ ಶುರು, ಬಾಂಗ್ಲಾದೇಶಕ್ಕೆ ಟೆನ್ಷನ್. ಅಮೆರಿಕ ಅಧ್ಯಕ್ಷರಾಗಿ ಟ್ರಂಪ್ ಎರಡನೇ ಬಾರಿಗೆ ಗದ್ದುಗೆ ಏರ್ತಾ ಇದ್ದಂತೆ ಫುಲ್ ರೆಬಲ್ ಆಗಿದ್ದಾರೆ. ಇತ್ತ ಟ್ರಂಪ್ ಅಧಿಕಾರಕ್ಕೆ ಬಂದಿದ್ದಕ್ಕೆ ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶಿಗರಿಗೆ ಉರಿಯಾಗಿದೆ. ಯಾಕಂದ್ರೆ ಬಾಂಗ್ಲಾದೇಶ ಹಾಗೂ ಅಮೆರಿಕ ನಡುವಿನ ಸಂಬಂಧ ಅಷ್ಟಕ್ಕಷ್ಟೇ. ಬಾಂಗ್ಲಾದಿಂದ ಆಗಬೇಕಾಗಿರೋದು ಏನೂ ಇಲ್ಲ ಅಂತ ಟ್ರಂಪ್ ಫುಲ್ ಆಕ್ಷನ್ಗಿಳಿದಿದ್ದಾರೆ. ಭಾರತದೊಂದಿಗೆ ಟ್ರಂಪ್ ಉತ್ತಮ ಸಂಬಂಧ ಹೊಂದಿದ್ದಾರೆ. ಮೋದಿ ಟ್ರಂಪ್ ಸ್ನೇಹ ಸಂಬಂಧ ಉತ್ತಮ ಆಗಿದ್ದು ಭಾರತದ ವಿರುದ್ಧ ಕಾಲು ಕೆರೆದು ದಾಳಿ ಮಾಡ್ತಾ ಇರೋ ನಮಕ್ ಹರಾಮ್ ಬಾಂಗ್ಲಾದೇಶಕ್ಕೆ ಬುದ್ಧಿ ಕಲಿಸೋದಕ್ಕೆ ಟ್ರಂಪ್ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಎನ್ನಲಾಗಿದೆ.
ಬೈಡನ್ ಆಪ್ತ ಯೂನುಸ್ಗೆ ಟ್ರಂಪ್ ಡಿಚ್ಚಿ. ಬೈಡನ್ ಹಾಗೂ ಶೇಖ್ ಹಸೀನಾ ಮಧ್ಯೆ ಸ್ನೇಹ ಸಂಬಂಧ ಅಷ್ಟಕ್ಕಷ್ಟೇ. ಬಾಂಗ್ಲಾದೇಶದ ಸೈಂಟ್ ಮಾರ್ಟಿನ್ ದ್ವೀಪದ ಮೇಲೆ ಕಣ್ಣಿಟ್ಟಿದ್ದ ಬೈಡನ್ ದ್ವೀಪ ನೀಡುವುದಕ್ಕೆ ಒಪ್ಪದೇ ಇದ್ದಾಗ ಶೇಖ್ ಹಸೀನಾ ಸರ್ಕಾರಕ್ಕೆ ಕುತ್ತು ಬಂದಿತ್ತು. ಬೈಡನ್ ಸ್ನೇಹಿತ ಯೂನುಸ್ಗೆ ಬಾಂಗ್ಲಾದೇಶದ ಸಾರಥ್ಯ ಸಿಕ್ಕಿತ್ತು. ಈಗ ಟ್ರಂಪ್ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಬಾಂಗ್ಲಾದೇಶದಲ್ಲಿ ಅಲ್ಲೋಲ ಕಲ್ಲೋಲ ಶುರುವಾಗಿದೆ. ಡೊನಾಲ್ಡ್ ಟ್ರಂಪ್ಗೆ ಯೂನುಸ್ನಿಂದ ಏನೂ ಬರಬೇಕಿಲ್ಲ. ಬಾಂಗ್ಲಾದೇಶದಿಂದ ಯಾವುದೇ ಲಾಭ ನಿರೀಕ್ಷಿಸಿದ ಟ್ರಂಪ್ ಈ ಹಿನ್ನೆಲೆ ಬಾಂಗ್ಲಾದ ಯಾವುದೇ ಸಂಬಂಧಕ್ಕೆ ನಿಷೇಧಿಸಿದ್ದಾರೆ. ಹಿಂದೂಗಳ ವಿರುದ್ಧ ದಾಳಿ ಮಾಡ್ತಾ ಇರೋದಕ್ಕೆ ಕಟ್ಟೆಚ್ಚರ ನೀಡಿದ್ದಾರೆ. ಗಡಿಯಲ್ಲಿ ಅಕ್ರಮವಾಗಿ ದಾಳಿ ನಡೆಸದಂತೆ ವಾರ್ನಿಂಗ್ ಕೂಡ ನೀಡಿದ್ದಾರೆ. ಇಲ್ಲವಾದಲ್ಲಿ ಬಾಂಗ್ಲಾದೇಶದ ಉತ್ಪನ್ನಗಳಿಗೆ ಹೆಚ್ಚು ಟ್ಯಾಕ್ಸ್ನ ಎಚ್ಚರಿಕೆ ನೀಡಿದ್ದಾರೆ. ಇತ್ತ ಮೋದಿ ಜೊತೆಗಿನ ಸ್ನೇಹ ಹಾಗೂ ಭಾರತದ ಜೊತೆಗಿನ ಟ್ರಂಪ್ ಸಂಬಂಧದ ಮೇಲೆ ಪಾಕ್ ಹಾಗೂ ಬಾಂಗ್ಲಾದೇಶ ಕೆಂಡ ಕಾರ್ತಾ ಇದೆ. ಹೀಗಾಗಿ ಪಾಕ್ ಹಾಗೂ ಬಾಂಗ್ಲಾದೇಶ ಹೊಸ ತಂತ್ರಕ್ಕೆ ಮುಂದಾಗಿದೆ. ಟ್ರಂಪ್ ವಾರ್ನಿಂಗ್ ನಡುವೆಯೂ ಹೊಸ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗಿದೆ ಎನ್ನಲಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಮೆರಿಕ ಅಧ್ಯಕ್ಷರಾಗಿ ಅಧಿಕಾರಕ್ಕೇರಿದಾಗನಿಂದ ಡೊನಾಲ್ಡ್ ಟ್ರಂಪ್ ಫುಲ್ ಆಕ್ಷನ್ ಮೂಡ್ನಲ್ಲೇ ಇದ್ದಾರೆ. ಬೈಡನ್ ಆದೇಶಗಳಿಗೆ ಬ್ರೇಕ್ ಹಾಕಿದ್ದಲ್ಲದೆ ಇದೀಗ ಬೈಡನ್ ಆಪ್ತ ದೇಶಗಳಿಗೆ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಟ್ರಂಪ್. ಹಾಗಾದರೆ ಈಗ ಟೆನ್ಷನ್ ಯಾರಿಗೆ? ನೋಡೋಣ ಬನ್ನಿ. ಟ್ರಂಪ್ ಆಟ ಶುರು, ಬಾಂಗ್ಲಾದೇಶಕ್ಕೆ ಟೆನ್ಷನ್. ಅಮೆರಿಕ ಅಧ್ಯಕ್ಷರಾಗಿ ಟ್ರಂಪ್ ಎರಡನೇ ಬಾರಿಗೆ ಗದ್ದುಗೆ ಏರ್ತಾ ಇದ್ದಂತೆ ಫುಲ್ ರೆಬಲ್ ಆಗಿದ್ದಾರೆ. ಇತ್ತ ಟ್ರಂಪ್ ಅಧಿಕಾರಕ್ಕೆ ಬಂದಿದ್ದಕ್ಕೆ ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶಿಗರಿಗೆ ಉರಿಯಾಗಿದೆ. ಯಾಕಂದ್ರೆ ಬಾಂಗ್ಲಾದೇಶ ಹಾಗೂ ಅಮೆರಿಕ ನಡುವಿನ ಸಂಬಂಧ ಅಷ್ಟಕ್ಕಷ್ಟೇ. ಬಾಂಗ್ಲಾದಿಂದ ಆಗ್ಬೇಕಾಗಿರೋದು ಏನೂ ಇಲ್ಲ ಅಂತ ಟ್ರಂಪ್ ಫುಲ್ ಆಕ್ಷನ್ಗಿಳಿದಿದ್ದಾರೆ. ಭಾರತದೊಂದಿಗೆ ಟ್ರಂಪ್ ಉತ್ತಮ ಸಂಬಂಧ ಹೊಂದಿದ್ದಾರೆ. ಮೋದಿ ಟ್ರಂಪ್ ಸ್ನೇಹ ಸಂಬಂಧ ಉತ್ತಮ ಆಗಿದ್ದು ಭಾರತದ ವಿರುದ್ಧ ಕಾಲು ಕೆರೆದು ದಾಳಿ ಮಾಡ್ತಾ ಇರೋ ನಮಕ್ ಹರಾಮ್ ಬಾಂಗ್ಲಾದೇಶಕ್ಕೆ ಬುದ್ಧಿ ಕಲಿಸೋದಕ್ಕೆ ಟ್ರಂಪ್ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಬೈಡನ್ ಆಪ್ತ ಯೂನುಸ್ಗೆ ಟ್ರಂಪ್ ಡಿಚ್ಚಿ. ಬೈಡನ್ ಹಾಗೂ ಶೇಖ್ ಹಸೀನಾ ಮಧ್ಯೆ ಸ್ನೇಹ ಸಂಬಂಧ ಅಷ್ಟಕ್ಕಷ್ಟೇ. ಬಾಂಗ್ಲಾದೇಶದ ಸೈಂಟ್ ಮಾರ್ಟಿನ್ ದ್ವೀಪದ ಮೇಲೆ ಕಣ್ಣಿಟ್ಟಿದ್ದ ಬೈಡನ್ ದ್ವೀಪ ನೀಡುವುದಕ್ಕೆ ಒಪ್ಪದೇ ಇದ್ದಾಗ ಶೇಖ್ ಹಸೀನಾ ಸರ್ಕಾರಕ್ಕೆ ಕುತ್ತು ಬಂದಿತ್ತು. ಬೈಡನ್ ಸ್ನೇಹಿತ ಯೂನುಸ್ಗೆ ಬಾಂಗ್ಲಾದೇಶದ ಸಾರಥ್ಯ ಸಿಕ್ಕಿತ್ತು. ಈಗ ಟ್ರಂಪ್ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಬಾಂಗ್ಲಾದೇಶದಲ್ಲಿ ಅಲ್ಲೋಲ ಕಲ್ಲೋಲ ಶುರುವಾಗಿದೆ. ಡೊನಾಲ್ಡ್ ಟ್ರಂಪ್ಗೆ ಯೂನುಸ್ನಿಂದ ಏನೂ ಬರಬೇಕಿಲ್ಲ. ಬಾಂಗ್ಲಾದೇಶದಿಂದ ಯಾವುದೇ ಲಾಭ ನಿರೀಕ್ಷಿಸಿದ ಟ್ರಂಪ್ ಈ ಹಿನ್ನೆಲೆ ಬಾಂಗ್ಲಾದ ಯಾವುದೇ ಸಂಬಂಧಕ್ಕೆ ನಿಷೇಧಿಸಿದ್ದಾರೆ. ಹಿಂದೂಗಳ ವಿರುದ್ಧ ದಾಳಿ ಮಾಡ್ತಾ ಇರೋದಕ್ಕೆ ಕಟ್ಟೆಚ್ಚರ ನೀಡಿದ್ದಾರೆ. ಗಡಿಯಲ್ಲಿ ಅಕ್ರಮವಾಗಿ ದಾಳಿ ನಡೆಸದಂತೆ ವಾರ್ನಿಂಗ್ ಕೂಡ ನೀಡಿದ್ದಾರೆ. ಇಲ್ಲವಾದಲ್ಲಿ ಬಾಂಗ್ಲಾದೇಶದ ಉತ್ಪನ್ನಗಳಿಗೆ ಹೆಚ್ಚು ಟ್ಯಾಕ್ಸ್ನ ಎಚ್ಚರಿಕೆ ನೀಡಿದ್ದಾರೆ. ಇತ್ತ ಮೋದಿ ಜೊತೆಗಿನ ಸ್ನೇಹ ಹಾಗೂ ಭಾರತದ ಜೊತೆಗಿನ ಟ್ರಂಪ್ ಸಂಬಂಧದ ಮೇಲೆ ಪಾಕ್ ಹಾಗೂ ಬಾಂಗ್ಲಾದೇಶ ಕೆಂಡ ಕಾರ್ತಾ ಇದೆ. ಹೀಗಾಗಿ ಪಾಕ್ ಹಾಗೂ ಬಾಂಗ್ಲಾದೇಶ ಹೊಸ ತಂತ್ರಕ್ಕೆ ಮುಂದಾಗಿದೆ. ಟ್ರಂಪ್ ವಾರ್ನಿಂಗ್ ನಡುವೆಯೂ ಹೊಸ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗಿದೆ ಎನ್ನಲಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಮೆರಿಕ ಅಧ್ಯಕ್ಷರಾಗಿ ಅಧಿಕಾರಕ್ಕೇರಿದಾಗನಿಂದ ಡೊನಾಲ್ಡ್ ಟ್ರಂಪ್ ಫುಲ್ ಆಕ್ಷನ್ ಮೂಡ್ನಲ್ಲೇ ಇದ್ದಾರೆ. ಬೈಡನ್ ಆದೇಶಗಳಿಗೆ ಬ್ರೇಕ್ ಹಾಕಿದ್ದಲ್ಲದೆ ಇದೀಗ ಬೈಡನ್ ಆಪ್ತ ದೇಶಗಳಿಗೆ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಟ್ರಂಪ್. ಹಾಗಾದರೆ ಈಗ ಟೆನ್ಷನ್ ಯಾರಿಗೆ? ನೋಡೋಣ ಬನ್ನಿ.